ಮೊದಲಿಗೆ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಬೇಲ್ನಿಂದ ಹೊರಗಡೆಗಿದೆ. ಸೊ ಅದರಲ್ಲಿ ಪ್ರಮುಖವಾಗಿ 7 ಜನರ ಬೇಲ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಈ ವಿಚಾರ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಕಂಟಿನ್ಯೂ ಆಗಬೇಕಾಗಿತ್ತು, ಆದೇಶ ಪ್ರಕಟ ಆಗಬೇಕಾಗಿತ್ತು. ಆದರೆ ಗುರುವಾರ ಅದು ಪೋಸ್ಟ್ಪೋನ್ ಆಗಿದೆ. ಗುರುವಾರಕ್ಕೆ ನಟ ದರ್ಶನ್ ಜಾಮೀನು ರದ್ದು ಕೋರಿದ್ದ ಅರ್ಜಿಯ ವಿಚಾರಣೆ ಗುರುವಾರಕ್ಕೆ ಪೋಸ್ಟ್ಪೋನ್ ಆಗಿದೆ ಸುಪ್ರೀಂ ಕೋರ್ಟ್ ಕಡೆಯಿಂದ. ಕಾರಣ ಏನು ಅಂತಂದ್ರೆ, ದರ್ಶನ್ ಪರ ಹಿರಿಯ ವಕೀಲರಾದಂತಹ ಕಪಿಲ್ ಸಿಬಲ್ ಅವರು ಗೈರಾಗ್ತಾರೆ. ಅವರ ಬದಲು ಮತ್ತೊಬ್ಬ ವಕೀಲರಾದಂತಹ ಸಿದ್ಧಾರ್ಥ ದವೆ ಅವರು ಈ ಒಂದು ಕೇಸ್ನ ನೇತೃತ್ವವನ್ನು ವಹಿಸ್ಕೊಳ್ತಾರೆ. ಹಾಗಾಗಿ ವಾದ ಮಂಡನೆಗೆ 1 ದಿನ ಕಾಲಾವಕಾಶ ಬೇಕು ಅಂತ ಕೋರ್ಟ್ನ ಕೇಳ್ಕೊಳ್ತಾರೆ. ಅದಕ್ಕೆ ಕೋರ್ಟ್ ಕೂಡ ಅವಕಾಶವನ್ನ ಕೊಟ್ಟಿದೆ. ಕೆಲ ಕಾಲವಷ್ಟೇ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದೆ ಲಿಖಿತ ರೂಪದಲ್ಲಿ ವಾದ ಮಂಡನೆಯನ್ನ ಮಾಡೋದಕ್ಕೆ. ವಾದ ಮಂಡನೆಗೆ ಅಲ್ಪಾವಧಿ ಸಮಯಾವಕಾಶವನ್ನ ಕೋರ್ಟ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಈ ಬೇಲ್ ಅರ್ಜಿಯನ್ನು ಪ್ರಶ್ನೆ ಮಾಡಿ ಅರ್ಜಿಯನ್ನು ಸಲ್ಲಿಸಿತ್ತಲ್ಲ, ಈ ಅರ್ಜಿಯ ವಿಚಾರಣೆ ಈಗ ಆಲ್ರೆಡಿ ವಾದ ಪ್ರತಿವಾದ ಆಗಿತ್ತು. ಕಪಿಲ್ ಸಿಬಲ್ ಅವರ ಒಂದು ವಾದ ಇವತ್ತು ಆಗಬೇಕಾಗಿತ್ತು. ಆದರೆ ನಿನ್ನೆ ರಾತ್ರಿ ವಿಚಾರ ಗೊತ್ತಾಗುತ್ತೆ, ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡೋದಕ್ಕೆ ಇವತ್ತು ಅಲಭ್ಯರಾಗಿರ್ತಾರೆ ಅಂತ. ಹಾಗಾಗಿ ಅವರ ಬದಲು ಮತ್ತೊಬ್ಬ ವಕೀಲರನ್ನ ನಿಯೋಜನೆ ಮಾಡಲಾಗುತ್ತೆ ದರ್ಶನ್ ಪರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿದ್ಧಾರ್ಥ ದವೆ ಅಂತ ಅವರಿಗೆ ನೆನ್ನೆಯಷ್ಟೇ ಈ ಕೇಸ್ನ ನೇತೃತ್ವ ವಹಿಸಲು ಅವಕಾಶ ಸಿಗುತ್ತೆ. ಹಾಗಾಗಿ ಇವರು ವಾದ ಮಂಡನೆ ಮಾಡೋದಕ್ಕೆ 1 ದಿನ ಕಾಲಾವಕಾಶ ಬೇಕಾಗುತ್ತೆ ಸ್ವಾಮಿ ನಮಗೆ. ಸೊ ಹಾಗಾಗಿ ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಓಕೆ ಅಂತ ಹೇಳಿದೆ. ಗುರುವಾರಕ್ಕೆ ಪೋಸ್ಟ್ಪೋನ್ ಆಗಿದೆ ಈಗ. ಸೊ ಈ ಒಂದು ಢವಢವ ಗುರುವಾರ ತನಕನೂ ಕೂಡ ಕಂಟಿನ್ಯೂ ಆಗುತ್ತೆ. ಬೇಲ್ ಮೇಲೆ ಹೊರಗಡೆ ಇದ್ದಾರೆ 10 ದಿನ ಫಾರಿನ್ನಲ್ಲಿ ಶೂಟಿಂಗ್ ಬೇರೆ ಇದೆ. ಆ ಶೂಟಿಂಗ್ ಮಧ್ಯದಲ್ಲಿ ಈ ಬೇಲ್ ಅರ್ಜಿಯ ವಿಚಾರಣೆ ಏನಾಗುತ್ತೋ, ರದ್ದಾಗುತ್ತಾ ಬೇಲು ಅಥವಾ ಕಂಟಿನ್ಯೂ ಆಗುತ್ತೋ, ಈ ಒಂದು ಟೆನ್ಷನ್ನಲ್ಲಿ ಇರುವಂಥ ಸಂದರ್ಭದಲ್ಲೇ ಆ ಟೆನ್ಷನ್ ಮತ್ತೆ ಇನ್ನೂ 1 ದಿನ ಜಾಸ್ತಿ ಇರುತ್ತೆ. ಮತ್ತು ನಾಳೆ ನಾಡಿದ್ದು ಬೆಳಗ್ಗೆ ತನಕನೂ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಡೆಲ್ಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಲೈನ್ನಲ್ಲಿ. ಸಂತೋಷ್, ಇವತ್ತು ಬೇಲ್ ಭವಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಒಂದು ಬೇಲ್ ರದ್ದಾಗುತ್ತಾ ಅಥವಾ ಇಲ್ವಾ ಅನ್ನೋದು ಕ್ಲಾರಿಟಿ ಸಿಗುತ್ತೆ ಇವತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ಆ ಒಂದು ಕುತೂಹಲ ಗುರುವಾರಕ್ಕೆ ಕಂಟಿನ್ಯೂ ಆಗ್ತಾ ಇದೆ. ಈ ಸಂಬಂಧ ಇವತ್ತು ಏನೇನಾಯಿತು ಕೋರ್ಟ್ನಲ್ಲಿ? ಖಂಡಿತ ಶರತ್, ಇವತ್ತು ಇನ್ನೇನು ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಸಿದಂತಹ ಮೇಲ್ಮನವಿಯ ತೀರ್ಪು ಇವತ್ತು ಬರುತ್ತೆ ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡಲಾಗ್ತಾ ಇತ್ತು. ಆದರೆ ಇವತ್ತು ಅವರ ಪರ ವಕೀಲರು ವಾದವನ್ನು ಮಂಡಿಸಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾದಂತಹ ವಾದಕ್ಕೆ ಮುಂದಾಗದಂತಹ ಹಿನ್ನೆಲೆಯಿಂದಾಗಿ ಇದೀಗ ಗುರುವಾರಕ್ಕೂ ಕೂಡ ಅರ್ಜಿ ಮುಂದೂಡಿಕೆ ಆಗಿದೆ. ಅಂದರೆ 2 ದಿನಗಳ ಕಾಲಾವಕಾಶವನ್ನು ಕೂಡ ಈಗಾಗಲೇ ಕೇಳಲಾಗಿರುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಒಂದು ಸ್ಪಷ್ಟವಾಗುತ್ತೆ, ಇವತ್ತಿಗೆ ಎಲ್ಲವೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯಾಜ್ಯಗಳು ಇತ್ಯರ್ಥ ಆಗುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇತ್ತು. ದರ್ಶನ್ಗೆ ಇವತ್ತು ಬೇಲ್ ಕಂಟಿನ್ಯೂ ಆಗುತ್ತೋ ಅಥವಾ ಈ ಒಂದು ಬೇಲ್ ರದ್ದಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಇದೀಗ ಇತಿಶ್ರೀ ಹಾಡುವಂತಹ ಕೆಲಸಕ್ಕೆ ಮತ್ತೆ 1 ದಿನ ಕಾಯಬೇಕಾದಂತಹ ಸ್ಥಿತಿ ಉದ್ಭವ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಹಜವಾಗಿ ಇಬ್ಬರು ವಕೀಲರು ಈ ಒಂದು ಪ್ರಕರಣದಲ್ಲಿ ದರ್ಶನ್ ಪರ ವಾದ ಮಾಡೋದಕ್ಕೆ ಬದಲಾಗಿರುವಂತದ್ದನ್ನು ಗಮನಿಸಬೇಕಾಗುತ್ತೆ. ಈ ಹಿಂದೆ ಅಭಿಷೇಕ್ ಮನು ಸಿಂಘಿ ತಮ್ಮ ವಾದವನ್ನು ಮಂಡಿಸಿದರು ಸುದೀರ್ಘವಾಗಿ. ಕೊನೆಯ ವಿಚಾರಣೆಯಲ್ಲಿ ಅಭಿಷೇಕ್ ಮನು ಸಿಂಘಿ ಬದಲಿಗೆ ಕಪಿಲ್ ಸಿಬಲ್ ತಮ್ಮ ವಾದವನ್ನು ಮಂಡಿಸಿದ್ರು. ಈಗ ಮತ್ತೆ 1 ದಿನಗಳ ಕಾಲ ಮುಂದೂಡಿಕೆ ಆಗಿರೋದ್ರಿಂದ ಸಹಜವಾಗಿ ಗುರುವಾರ ತನಕ ಇದೀಗ ಮತ್ತೆ ದರ್ಶನ್ಗೆ ಈ ಒಂದು ಪ್ರಕರಣ ಮತ್ತಷ್ಟು ಟ್ವಿಸ್ಟ್ ಅನ್ನು ಪಡೆದುಕೊಳ್ಳುತ್ತಾ ಅಥವಾ ಈ ಒಂದು ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗೆ ಆಸ್ಪದವನ್ನು ಮಾಡಿಕೊಟ್ಟಿದೆ ಶರತ್. ಓಕೆ, ಮತ್ತೊಂದು ಕಡೆ ಸಂತೋಷ್, ಈ ಫಿನ್ ಕೇಸ್ ಬೇಲ್ ರದ್ದಾಯಿತು ಅಂತಂದ್ರೆ ದರ್ಶನ್ಗಿರುವಂಥ ಮುಂದಿನ ಆಪ್ಷನ್ ಬಗ್ಗೆ ಏನಾದರೂ ಚರ್ಚೆ ಆಗ್ತಿದೆ, ಜೊತೆಗೆ ಏನೇನೋ ದಾರಿ ಇರುತ್ತೆ ಅಂತ? ಸಹಜವಾಗಿ ಯಾಕೆಂತ ಹೇಳಿದ್ರೆ ಈಗಾಗಲೇ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿರುವಂಥದ್ದು. ಆದರೆ ಎಲ್ಲ ರೀತಿಯಾದಂತಹ ಒಂದು ಪ್ರಕರಣಕ್ಕೆ ಬೇಕಾದಂತಹ ವರದಿಯ ತನಿಖಾ ವರದಿಯೂ ಕೂಡ ಈಗಾಗಲೇ ಸಲ್ಲಿಕೆ ಆಗಿದೆ. ಇನ್ನು ಉಳಿದಂತೆ ಮತ್ತೆ ಟ್ರಯಲ್ ಅನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಉಂಟಾಗುತ್ತೆ. ಒಂದು ವೇಳೆ ರದ್ದಾದ್ರೆ ಅದು ಯಾವ ರೀತಿಯಾಗಿರುತ್ತೆ, ಯಾವ ಕೋರ್ಟ್ ಅದನ್ನು ತೆಗೆದುಕೊಳ್ಳುತ್ತೆ? ಸ್ಥಳೀಯ ಕೋರ್ಟ್ ಅಲ್ಲಿ ಮೊದಲಿಗೆ ಹಿಯರಿಂಗ್ ಆಗಬೇಕಾಗುತ್ತೆ, ಅಲ್ಲಿ ಸುದೀರ್ಘವಾದಂತಹ ವಿಚಾರಣೆ, ಅದಕ್ಕೆ ಮತ್ತಷ್ಟು ಪುರಾವೆಗಳನ್ನ ದರ್ಶನ್ ಇದರಲ್ಲಿ ಭಾಗಿಯಾಗಿದನೋ ಇಲ್ವಾ, ಬೇರೆ ಯಾವ್ಯಾವ ರೀತಿಯಾದಂತಹ ಪುರಾವೆಗಳನ್ನ ಸಂಬಂಧಪಟ್ಟಂತಹ ವಕೀಲರು ಸಲ್ಲಿಸ್ತಾರೆ ಅನ್ನೋದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇದು ಒಂದು ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದಾಗಿದ್ದಂತಹ ಸಂದರ್ಭ
ಸಂದರ್ಭದಲ್ಲಿ ಮಾತ್ರ ಈ ರೀತಿಯಾದಂತಹ ಅವಕಾಶಗಳಿರುತ್ತೆ. ಜಾಮೀನು ರದ್ದಾದಂತಹ ದಿನದಿಂದಲೇ ತಕ್ಷಣವೇ ಮತ್ತೆ ವಾಪಸ್ ಜೈಲಿಗೆ ಹೋಗಬೇಕಾದಂತಹ ಅನಿವಾರ್ಯತೆ ದರ್ಶನ್, ಪವಿತ್ರ ಗೌಡ ಹಾಗೂ 7 ಜನ ಆರೋಪಿಗಳಿಗೆ ಇರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಮತ್ತೆ ಮೇಲ್ಮನವಿಯನ್ನ ಅಂದ್ರೆ ಮತ್ತೊಂದು ಅವಕಾಶಕ್ಕಾಗಿ ಅವರು ಸಲ್ಲಿಸಿದ್ದೆ ಆದಲ್ಲಿ, ಯಾಕೆಂತ ಹೇಳಿದ್ರೆ ದಾಖಲೆಗಳನ್ನ ಸಲ್ಲಿಸಿದ್ರೆ ಏನಾದರೂ ಈ ಪ್ರಕರಣದಲ್ಲಿ ದರ್ಶನ್ ಅಥವಾ ಪವಿತ್ರ ಗೌಡ ಈ 7 ಜನರು ಪಾತ್ರವಿಲ್ಲ, ಇದು ಕೇವಲ ವಿಚಾರಣೆ ಸಂದರ್ಭದಲ್ಲಿ ಇದು ಸುಳ್ಳು ಆರೋಪಗಳನ್ನು ಮಾಡಲಾಗಿದೆ, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿದೆ ಅನ್ನುವಂತಹ ಒಂದು ವಾದವನ್ನ ಅಭಿಷೇಕ್ ಮನು ಸಿಂಘ್ವಿ ಈ ಹಿಂದೆ ತಮ್ಮ ವಾದದಲ್ಲಿ ಪ್ರತಿಪಾದಿಸಿದ್ರು. ಅದನ್ನೇ ಒಂದು ವೇಳೆ ಅದನ್ನ ಸಾಬೀತುಪಡಿಸುವಂತಹ ಕೆಲಸಕ್ಕೆ ದರ್ಶನ್ ಪರ ವಕೀಲರು ಅಥವಾ ಪವಿತ್ರ ಗೌಡ ಪರ ವಕೀಲರು ಮುಂದಾಗಿದೆ. ಅದಲ್ಲಿ ಈ ಕೇಸು ಮತ್ತೆ ಪುನರ್ಜನ್ಮವನ್ನು ಪಡೆದುಕೊಳ್ಳುವಂಥದ್ದೇ ಜೊತೆಗೆ ಅಲ್ಲಿ ಅವರಿಗೆ ಒಂದು ರೀತಿಯಾದಂತಹ ಒಂದು ನಿರಾಳ ಒಂದು ಅವಕಾಶ ಸಿಗುವಂತಹ ಸಾಧ್ಯತೆಗಳನ್ನ ಆ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು. ಅಲ್ಲಿವರೆಗೂ ಕೂಡ ಈ 7 ಜನ ಆರೋಪಿಗಳು ಜೈಲಿನಲ್ಲಿ ಇರಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಲಿದೆ. ಮತ್ತೊಂದ್ ಕಡೆ 1 ದಿನಗಳ ಕಾಲಾವಕಾಶವನ್ನ ಕೊಟ್ಟಿದೆ ಕೋರ್ಟ್, ಮತ್ತೊಂದ್ ಕಡೆ ಏನೋ ಈ ಲಿಖಿತ ರೂಪದಲ್ಲಿ ವಾದ ಮಂಡನೆ ಮಾಡಲು ಅವಕಾಶ ಅನ್ನುವಂಥದ್ದೊಂದಿದೆ. ಸೊ ಹೆಂಗದು ಪ್ರೊಸೀಜರು ಅನ್ನೋದೊಂದು. ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಶರತ್, ಲಿಖಿತ ರೂಪದಲ್ಲಿ ಅಂತ ಹೇಳಿದ್ರೆ ದಾಖಲೆಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಕೊಡಲಾಗುತ್ತೆ. ಒಂದು ಬೆಂಚ್ ಅಂದ್ರೆ ಅವರ ಚೇಂಬರ್ ನಲ್ಲಿ ಹಿಯರಿಂಗ್ ಗಳನ್ನ ಮಾಡಲಾಗುತ್ತೆ ಕೆಲವೊಮ್ಮೆ, ಅದು ಕೂಡ ಲಿಖಿತ ರೂಪದಲ್ಲಿ. ಯಾಕಂತ ಹೇಳಿದ್ರೆ 2 ಬದಿಯ ವಕೀಲರುಗಳು ಇರ್ತಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ಜೊತೆಗೆ ದಾಖಲೆಗಳನ್ನ ಸಲ್ಲಿಸಿದಂತ ಸಂದರ್ಭದಲ್ಲೂ ಕೂಡ ಆ ದಾಖಲೆಗೆ ಸಂಬಂಧಪಟ್ಟಂತಹ ಎವಿಡೆನ್ಸ್ ಗಳೇನಿರುತ್ತೆ ಅದನ್ನ ಕೆಲವೊಂದು ಸಮಯದಲ್ಲಿ ಸಂದರ್ಭಗಳಲ್ಲಿ ಸಾಬೀತು ಮಾಡುವಂತಹ ಅನಿವಾರ್ಯತೆ ಇರುತ್ತೆ. ಯಾಕೆಂತ ಹೇಳಿದ್ರೆ ಈ ಹಿಂದೆ ದರ್ಶನ್ನ ಮೇಲೆ ಇರುವಂತಹ ಕ್ರಿಮಿನಲ್ ಮೊಕದ್ದಮೆಗಳ ಲಿಸ್ಟ್ ಅನ್ನ ಕೊಡಿ ಅನ್ನೋಂತ ಸುಪ್ರೀಂ ಕೋರ್ಟ್ ಕೇಳಿತ್ತು. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಬೆಂಗಳೂರು ಪೊಲೀಸರು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಮುಂಚಿತವಾಗಿ ಯಾವ ಯಾವ ಪ್ರಕರಣಗಳಲ್ಲಿ ದರ್ಶನ್ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಉಳಿದ ಆರೋಪಿಗಳು ಭಾಗಿಯಾಗಿದ್ದಾರೆ, ಆ ಆರೋಪಿಗಳಿಗೂ ದರ್ಶನ್ಗೆ ಯಾವ ರೀತಿಯಾದಂತಹ ಲಿಂಕ್ಗಳಿದೆ, ದರ್ಶನ್ಗೆ ಈಗ ಎವಿಡೆನ್ಸ್ ಆಗಿರುವಂತಹ ಕೆಲವೊಂದಿಷ್ಟು ಆಪ್ತರು ಯಾವ ಯಾವ ವೇದಿಕೆಗಳಲ್ಲಿ ಹಿಂದೆ ಕಾಣಿಸಿಕೊಂಡಿದ್ರು ಅದರ ಬಗ್ಗೆ ಕೂಡ ಅಸಮಾಧಾನವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು. ಆ ರೀತಿಯಾದಂತಹ ಪ್ರಸಂಗಗಳು ಈ ಹಿಂದೆ ಉದ್ಭವವಾಗಿದೆಯೋ ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸುವಂತಹ ಕೆಲಸ ದ್ವಿಸದಸ್ಯ ಪೀಠದಿಂದ ಆಗುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಆ ಎಲ್ಲಾ ಎವಿಡೆನ್ಸ್ಗಳನ್ನ, ಮಾಹಿತಿಗಳನ್ನ, ದಾಖಲೆಗಳನ್ನ, ವರದಿಯನ್ನ ಆಧರಿಸಿ ಈ ಒಂದು ವಿಚಾರಣೆ ಅಂತಿಮ ತೀರ್ಪನ್ನು ನೀಡುವಂತಹ ಸಾಧ್ಯತೆಗಳನ್ನು ಸುಪ್ರೀಂ ಕೋರ್ಟ್ನಿಂದ ನಿರೀಕ್ಷೆ ಮಾಡಬೇಕಾಗುತ್ತೆ. ಶರತ್. ಎಸ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ. ನೋಡಿ, ಈಗ ಈ ಒಂದು ಢವಡಬ ದರ್ಶನ್ ಅಂಡ್ ಗ್ಯಾಂಗ್, ಈಗ 7 ಜನ ಏನು ಬೇಲ್ ಸಿಕ್ಕಿದೆಯಲ್ಲ, ಈಗ ಅವ್ರಿಗೆ ಕ್ಯಾನ್ಸಲ್ ಆಗೋ ಭೀತಿ ಇತ್ತು, ಮತ್ತೊಂದು ಕಡೆ ಏನಾಗುತ್ತೆ ಅನ್ನೋ ಟೆನ್ಷನ್ ಕೂಡ ಇತ್ತು. ಇವತ್ತು ಕ್ಲಿಯರ್ ಆಗುತ್ತೆ ಮಂಗಳನ ಅಥವಾ ಅಮಂಗಳನ ಇವತ್ತು ನೋಡೋಣ ಅಂಥೇಳಿ ಕಾದು ಕೂತಿದ್ರು. ಆದರೆ ಅವರಿಗೆ ಆ ಟೆನ್ಷನ್ ಮತ್ತೆ ಪೋಸ್ಟ್ಪೋನ್ ಆಗಿದೆ. ನಾಳೆ ನಾಡಿದ್ದು ಬೆಳಗ್ಗೆ ತನಕನೂ ಕೂಡ ಟೆನ್ಷನ್ ಇದ್ದೇ ಇರುತ್ತೆ, ಏನಾಗುತ್ತೆ ಬೇಲ್ ಅರ್ಜಿಯ ಭವಿಷ್ಯ ಅಂತ. ದರ್ಶನ್ಗೆ ಜಾಮೀನು ನೀಡಿರೋದಕ್ಕೆ ಸುಪ್ರೀಂ ಕೋರ್ಟ್ ಯಾಕೋ ಅತೃಪ್ತಿ ತೋರಿಸ್ತಾ ಇದೆ. ಕೊಲೆ ಕೇಸಲ್ಲಿ ದರ್ಶನ್ಗೆ ಜಾಮೀನು ನೀಡಿದಲ್ಲ, ಅದು ರದ್ದಾಗುತ್ತಾ ಅಂತ. ಅಕಸ್ಮಾತ್ ಇಫ್ ಇನ್ ಕೇಸ್ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದಾದ್ರೆ ದರ್ಶನ್ಗೆ ಜೈಲೇ ಗತಿ. ವಿಚಾರಣಾ ಕೋರ್ಟ್ ಮುಂದೆ ನಟ ದರ್ಶನ್ ಹಾಜರಾಗಬೇಕಾಗುತ್ತೆ. ಈಗ ಫಾರಿನಲ್ಲಿ ಶೂಟಿಂಗ್ ಅಲ್ಲಿ ಇದ್ದಾರಲ್ವಾ, ಹೆಂಗೆ ಅಂತ ಕೇಳ್ಬೋದು ನೀವು. ಅದಕ್ಕೆ ಅಂತ ಒಂದು ನಿಗದಿತ ಟೈಮ್ ಕೊಡ್ತಾರೆ, 1 ವಾರನೋ ಅಥವಾ 2 ವಾರಗಳ ಕಾಲ, ಅಷ್ಟು ದಿನಕ್ಕದ ಒಳಗಾಗಿ ನೀವು ಬಂದು ಶರಣಾಗಬೇಕು ಅಂತ ಹೇಳಿದ್ದಾರೆ. ಒಂದು ನೋಟಿಸ್ ಕಳಿಸ್ತಾರೆ. ಅವ್ರು ಫಾರಿನಿಂದ ಬರ್ತಾ ಇದ್ದಂತೆ ಏರ್ಪೋರ್ಟಲ್ಲಿ ಇಳಿತಾ ಇದ್ದಂತೆ ಅವರನ್ನು ಶಿಫ್ಟ್ ಮಾಡ್ತಾರೆ, ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಕೋರ್ಟ್ ಮುಂದೆ ಆರೋಪಿ ಶರಣಾಗತಿಯ ನಂತರ ಜೈಲಿಗೆ ಅವರನ್ನು ಶಿಫ್ಟ್ ಮಾಡ್ತಾರೆ. ಬಟ್ ಎಲ್ಲವೂ ಕೂಡ ಗುರುವಾರದ ಕಪಿಲ್ ಸಿಬಲ್ ಅವರ ವಾದದ ಮೇಲೆ ಏನು ನಿಂತಿದೆ. ಇವತ್ತೇನೋ ಬೇರೆ ಕೇಸ್ ಇತ್ತು ಅಂಥೇಳಿ ಅವ್ರ ಶೆಡ್ಯೂಲ್ ಟೈಟ್ ಆಯಿತು ಅಂಥೇಳಿ ನೆನ್ನೆ ರಾತ್ರಿ ಅಷ್ಟೇ ಇದನ್ನು ಮತ್ತೊಬ್ಬ ಲಾಯರ್ ಸಿದ್ಧಾರ್ಥ್ ದವೆಗೆ ವರ್ಗಾವಣೆ ಮಾಡಲಾಯಿತು. ಅವರು 1 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದರೂ ಗಮನಿಸಬೇಕು. ಯಾಕೆಂದರೆ ಇವತ್ತು ಅಷ್ಟೇ ಬ್ಯುಸಿ ಆಗಿದ್ದು ಕಪಿಲ್ ಸಿಬಲ್ ಅವರು. ಸಿದ್ಧಾರ್ಥ್ ಅವರು 1 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಳ್ಳೋದಕ್ಕೆ ಯಶಸ್ವಿ ಆದರು. ಸೊ ಹಾಗಾಗಿ ಗುರುವಾರ ಇವರೇ ಬರ್ತಾರೆ, ಕಪಿಲ್ ಸಿಬಲ್ ಅವರೇ ಬರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಗುರುವಾರ ಅನ್ನೋದು ಕಾದು ನೋಡಬೇಕು.